ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಡ್ಲಿ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ತುಂಬ ಸುಲಭ ಮತ್ತು ಎಣ್ಣೆ ಕೂಡ ಕಡಿಮೆ ಹಾಕ್ತೀವಿ. ಹಾಗೆ ಈ ಚಟ್ನಿ ಕೂಡ ತುಂಬ ರುಚಿಯಾಗಿರುತ್ತೆ. ಈ ಇಡ್ಲಿ ಜೊತೆ ಈ ಚಟ್ನಿ ಪರ್ಫೆಕ್ಟ್ ಆಗಿರುತ್ತೆ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎನಿ ಟೈಮ್ ಯಾವಾಗ ಬೇಕಾದಾಗ ಮಾಡಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಡ್ಲಿ ಅಂದ ತಕ್ಷಣ ಅಂದರೆ ಅಕ್ಕಿ, ಉದ್ದಿನಬೇಳೆ ನೆನೆಸ್ಬೇಕಂತ ಏನಿಲ್ಲ. ಇದು ಹೆಸರು ಬೇಳೆ, ಮೂಂಗ್ ದಾಲ್ ಅಥವಾ ಹೆಸರು ಬೇಳೆ ಇಡ್ಲಿನ ಮಾಡ್ತಾ ಇದ್ದೀನಿ. ಸೊ ಈ ಇಡ್ಲಿ ಮಾಡಲಿಕ್ಕೆ ಬೇಗನೆ ಮಾಡ್ಬೋದು. ಹೆಸರು ಬೇಳೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದೆಲ್ಲ ನಿಮಗೆ ಗೊತ್ತಿರೋದೇ. ನೆನೆಸಿರುವಂಥ ಹೆಸರು ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕೋಬೇಕು. ಬೆಳಗ್ಗೆ ಮಾಡೋದಿದ್ರೆ ರಾತ್ರಿ ನೆನೆಸಿ, ಅಥವಾ ಸಾಯಂಕಾಲ ಮಾಡೋದಿದ್ರೆ ನೀವು ಬೆಳಗ್ಗೆ ಕೂಡ ನೆನೆಸ್ಬೋದು. ಸೊ ಇದನ್ನು ನಾನು ರಾತ್ರಿ ನೆನೆಸಿಟ್ಟಿದ್ದೆ. ಕೆಲವೊಂದು ಸಲ ಬೇಗ ಏನಾದರೂ ಮಾಡಬೇಕಂದ್ರೆ 2 ಗಂಟೆ ನೆನೆಸಿದ್ರು ಕೂಡ ಸಾಕಾಗುತ್ತೆ. ಈಗ 2 ಇಂಚಷ್ಟು ಶುಂಠಿ, 4ರಿಂದ 5 ಹಸಿಮೆಣಸಿನ್ಕಾಯಿ, 1 ಟೀ ಸ್ಪೂನಷ್ಟು ಜೀರಿಗೆ, ಕ್ಯೂಮಿನ್ ಸೀಡ್ಸ್, ಹಾಗೆ ಸ್ಮಾಲ್ ಕಪ್ಪಲ್ಲಿ 5ರಿಂದ 6 ಟೀ ಸ್ಪೂನಷ್ಟು ಮೊಸರು, ಕರ್ಡ್, ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಹಾಕ್ಕೋಬೇಕು. ಸ್ವಲ್ಪ ಇಲ್ಲಿ ಅರಿಶಿಣ ಹಾಕ್ಕೋಬೇಕಾಗತ್ತೆ. ಸೊ ಟರ್ಮರಿಕ್ ಪೌಡ್ರ್ ಒಂದು ಚೂರು ಅರಿಶಿಣ ಹಾಕ್ಕೊಂಡು ನೀರೆಲ್ಲ ಏನು ಹಾಕ್ಕೋಬಾರ್ದು. ಫಸ್ಟು ಹಾಗೆ ರುಬ್ಕೋಬೇಕು. ಯಾಕಂದರೆ ಆಲ್ರೆಡಿ ತೊಳೆದಿರ್ತೀವಲ್ಲ, ಅದರಲ್ಲಿ ನೀರಿರುತ್ತೆ, ಸ್ವಲ್ಪ ನೀರಿನ ಅಂಶ. ಸೊ ಸ್ವಲ್ಪ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೋಬೇಕಷ್ಟೇ. ತುಂಬ ನೀರೆಲ್ಲ ಹಾಕ್ಕೊಂಡು ಅಳಕ್ಕೆಲ್ಲ ಮಾಡಬಾರ್ದು. ನೋಡಿ, ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ತೋರಿಸ್ತೀನಿ ನಿಮಗೆ ಯಾವ ರೀತಿ ಇರಬೇಕು ಅಂತ. ನೋಡಿ, ಈ ರೀತಿಯಾಗಿ ಇರಬೇಕು. ನೋಡಿ, ತುಂಬ ತೆಳುವಲ್ಲ, ತುಂಬ ಗಟ್ಟಿನೂ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡು ನೀವು ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು. ಇಲ್ಲಿ 1 ಕ್ಯಾರೆಟ್, ದೊಡ್ಡ ಗಾತ್ರ ಕ್ಯಾರೆಟ್ ತುರಿದ್ಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೋಬೇಕು. ಅಂದರೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಈ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪಿಂದ ರುಚಿ ಕೂಡ ಜಾಸ್ತಿ ಆಗುತ್ತೆ. ಸೊ ನೋಡಿ, ಈ ಬ್ಯಾಟರ್ ಈ ರೀತಿಯಾಗಿ ಬರಬೇಕು. ಇಡ್ಲಿ ಮಾಡಲಿಕ್ಕೆ ಪರ್ಫೆಕ್ಟಾಗಿ ಈ ಬ್ಯಾಟರ್ ರೆಡಿ ಇದೆ. ಈಗ ಏನು ಮಾಡಬೇಕಂದ್ರೆ, ಇಲ್ಲಿ ಸ್ವಲ್ಪ ಕುಕ್ಕಿಂಗ್ ಸೋಡಾ ಹಾಕ್ಕೋಬೇಕು. ಸ್ವಲ್ಪ 1-2 ಪಿಂಚಷ್ಟು ಅಡುಗೆ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಡ್ಲಿ ಮಾಡಲಿಕ್ಕೆ ರೆಡಿ ಇದ್ದಾಗಲೇ ಹಾಕ್ಕೋಬೇಕು. ಹಾಕಿ ಮಿಕ್ಸ್ ಮಾಡಿ ಹಾಗೆ ಇಡಬೇಡಿ. ಕುಕ್ಕಿಂಗ್ ಸೋಡಾ ಹಾಕಿದ ತಕ್ಷಣವೇ ಇದನ್ನು ನಾನು ಈಗ ಪ್ಲೇಟಲ್ಲಿ ಹಾಕ್ಕೊಳ್ತೀನಿ. ಇಲ್ಲಿ ನಾನು ಇಡ್ಲಿ ಪಾತ್ರೆನೆಲ್ಲ ತೆಗೆದು ನೋಡಿ ಸೈಡ್ ಇಟ್ಕೊಳ್ತೀನಿ. ಹಾಗೆ ನೀರು ಕೂಡ ಅದರಲ್ಲಿ ಹಾಕಿದ್ದೀನಿ. ಸ್ಟೀಮ್ ಮಾಡಲಿಕ್ಕೆ ಬಿಸಿ ಆಗ್ತಾ ಇರುತ್ತೆ ನೀರು. ಅಷ್ಟರಲ್ಲಿ ಈ ಪ್ಲೇಟಲ್ಲೆಲ್ಲ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿ, ಎಣ್ಣೆನ ಸ್ಪ್ರೆಡ್ ಮಾಡಿ, ಸ್ವಲ್ಪನೇ ತೋರಿಸ್ತೀನಿ ನೋಡಿ. ಜಾಸ್ತಿ ಎಣ್ಣೆ ಏನು ಬೇಕಾಗಿರಲ್ಲ. ಜಸ್ಟ್ ಒಂದು ಬ್ರಷಿಂದ ಸ್ವಲ್ಪನೇ ಎಲ್ಲ ಪ್ಲೇಟಲ್ಲಿ ಈ ಥರ ಎಲ್ಲ ಆಯಿಲನ್ನು ಹಚ್ಚಿಬಿಟ್ಟು, ಎಣ್ಣೆನ ಹಚ್ಚಿ, ಈಗ ಏನಿದು ಮಾಡಿಟ್ಟಿದ್ದೀವಲ್ವ ಇಡ್ಲಿ ಬ್ಯಾಟರ್, ಅದನ್ನು ಹಾಕ್ಕೋಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಗೋಡಂಬಿನ ಇಟ್ಟಿದ್ದೀನಿ ಕೆಳಗೆ. ಈ ಥರ ಗೋಡಂಬಿ ಇಟ್ಟು ನಂತರ ಈ ಹಿಟ್ಟನ್ನು, ಅಂದರೆ ಇಡ್ಲಿ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ನೋಡಿ, ಅಂದರೆ ಏನಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸಲ ಹೋಟ್ಲಲ್ಲೆಲ್ಲ ತಿಂದಿರ್ತೀರ, ನೀವು ನೋಡಿರ್ಬೋದು, ಅದೇ ರೀತಿಯಾಗಿರುತ್ತೆ. ಸೊ ಹಾಗಾಗಿ ಈ ರೀತಿ ನೋಡಿ, ಈ ಥರ ಗೋಡಂಬಿ ಇಟ್ಕೊಂಡು ನಾನು ಸೇಮ್ ಎಲ್ಲ ಪ್ಲೇಟಲ್ಲಿ ಈ ಥರ ಹಾಕಿ ನಾನು ಒಂದೊಂದಾಗಿ ಈ ಥರ ಇಡ್ತೀನಿ. 1 ಕಪ್ಪಷ್ಟು ನಾನು ಹೆಸರುಬೇಳೆ ನೆನೆಸಿದ್ನಲ್ಲ, ಇಷ್ಟೆಲ್ಲ ಇಡ್ಲಿ ಆಗುತ್ತೆ ನೋಡಿ. ಈಗ ಎಲ್ಲ ಪ್ಲೇಟಲ್ಲಿ ಹಾಕಿಬಿಟ್ಟು, ಈಗ ಇಲ್ಲಿ ಸ್ಟೀಮ್ ಮಾಡಲಿಕ್ಕೆ ನಾನು ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ನಲ್ವ, ಸೊ ಅದರಲ್ಲಿ ನಾನು ಇದನ್ನು ಹಾಕಿ, ಇದನ್ನು ಒಂದು 15ರಿಂದ 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಸ್ಟೀಮ್ ಮಾಡಬೇಕು ಇಡ್ಲಿ. ಸೊ ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಅಷ್ಟರಲ್ಲಿ ಒಂದು ಚಟ್ನಿ ಮಾಡ್ಕೋಬೋದು ನಾವು. ಸೊ ಈಗ ಮಿಕ್ಸಿ ಜಾರಲ್ಲಿ ಅರ್ಧ ಹೋಳಷ್ಟು ನಾನು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ 1 ಇಂಚಷ್ಟು ಹಸಿ ಶುಂಠಿ, 4ರಿಂದ 5 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪನೇ ಹುಣಸೆ ಹಣ್ಣು, ಹಾಗೆ ನೋಡಿ ಪುಟಾಣಿ, ಸ್ವಲ್ಪ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಪುಟಾಣಿ ಹಾಕ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು, ತುಂಬ ಸಿಂಪಲಾದ ಈ ಚಟ್ನಿ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ಇಡ್ಲಿಗೆ ಈ ಚಟ್ನಿ ಪರ್ಫೆಕ್ಟು, ಮತ್ತು ಬೇಗ ಕೂಡ ಆಗುತ್ತೆ. ಸೊ ನೋಡಿ, ಈ ಥರ ಎಲ್ಲ ರುಬ್ಕೊಂಡು ಚಟ್ನಿ ಮಾಡಿಕೊಂಡು ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸಿಂಪಲಾದ ಒಂದು ಒಗ್ಗರಣೆ ಕೊಡೋಣ. ತೆಂಗಿನಕಾಯಿ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಕೊಕೊನಟ್ ಆಯಿಲ್ 2 ಟೀ ಸ್ಪೂನು, ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಸ್ವಲ್ಪ ಒಣಮೆಣ್ಸಿನ್ಕಾಯಿ 1-2, ಹಾಗೆ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು, ಹಿಂಗೆ ಬೇಕಾದರೂ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಹಿಂಗೆ ಹಾಕಿಲ್ಲ. ಸೊ ಈ ರೀತಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿ ತುಂಬ ಸಿಂಪಲ್, ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಪರ್ಫೆಕ್ಟಾಗಿ ಈ ಇಡ್ಲಿಗೆ ಸೂಟ್ ಆಗುತ್ತೆ. ಸೊ ಇದನ್ನು ಸೈಡಲ್ಲಿ ಇಟ್ಕೊಂಡು, ಈಗ ಈ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ 1-2 ನಿಮಿಷ ಬಿಟ್ಟು ನಾನು ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಬಿಸಿ ಇರುತ್ತೆ. ಹಾಗಾಗಿ ನೋಡಿ, ಬಿಸಿ ಬಿಸಿ ಇಡ್ಲಿ 1-2 ನಿಮಿಷ ಬಿಟ್ಟು ಒಂದು ಸ್ಪೂನಿನ ಸಹಾಯದಿಂದ ಇದನ್ನು ನಿಮ್ಗೆ ತೋರಿಸ್ತೀನಿ. ನೋಡಿ, ತುಂಬ ಚೆನ್ನಾಗಿದೆ, ಪರ್ಫೆಕ್ಟಾಗಿ ಆಗಿದೆ. ಕೇವಲ ನಾವು ಇದರಲ್ಲಿ ಏನು ಹಾಕಿದ್ದೀವಿ ಅಂದರೆ ಹೆಸರುಬೇಳೆ ಮಾತ್ರ. ಸೊ ಹೆಸರುಬೇಳೆ ಇದನ್ನು ಇಡ್ಲಿ ತಿಂದರೆ
ವೆಯ್ಟ್ ಲಾಸ್ ಮಾಡೋರು ಕೂಡ ಇದು ಹೆಲ್ಪ್ ಆಗುತ್ತೆ. ಕೆಲವರು ಡಯಟ್ ಮಾಡ್ತಿರ್ತಿರಲ್ಲ ಅವರಿಗೆ ಇದು ಪರ್ಫೆಕ್ಟ್ ರೆಸಿಪಿ. ಯಾಕಂದರೆ ಇದರಲ್ಲಿ ಅಕ್ಕಿ, ಉದ್ದಿನಬೇಳೆ ನಾವು ಏನು ಹಾಕಿಲ್ಲ, ರವೆ ಕೂಡ ಯೂಸ್ ಮಾಡಿಲ್ಲ ಇದರಲ್ಲಿ. ಜಸ್ಟ್ ನಾವು ಏನಿದ್ರು ಇದರಲ್ಲಿ ಹಾಕಿರೋದು ಹೆಸರು ಬೇಳೆ, ಮೂಂಗ್ ದಾಲ್ ಮಾತ್ರ ನಾವು ಯೂಸ್ ಮಾಡಿ ಈ ಇಡ್ಲಿ ಮಾಡಿರೋದು. ಸೊ ಹಾಗಾಗಿ ದೇಹಕ್ಕೆ ತಂಪು, ಬಾಯಿಗೆ ರುಚಿ ಈ ಇಡ್ಲಿ. ಸೊ ನೋಡಿ ಎಲ್ಲ ಇಡ್ಲಿ ನಾನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸೊ ಬಿಸಿ ಬಿಸಿ ಇಡ್ಲಿ ಮತ್ತು ಚಟ್ನಿ ತಿಂತಾ ಇದ್ದರೆ ತಿಂತಾನೆ ಇರ್ತೀರ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತೋರಿಸ್ತೀನಿ ನೋಡಿ. ಒಂದು ಇಡ್ಲಿ ತುಂಬ ಸಾಫ್ಟ್ ಆಗಿದೆ ನೋಡಿ. ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ, ಚೆನ್ನಾಗಿ ಕಾಣಿಸ್ತಾ ಇದೆ. ರುಚಿ ಮಾತ್ರ ಸೂಪರ್ ಅಂತ ಹೇಳ್ಬೋದು. ನೋಡಿದ್ರಲ್ಲ, ಒಂಥರ ಹತ್ತಿ ಥರ ಇದೆ, ತುಂಬ ಸಾಫ್ಟಾಗಿ ಬಂದಿದೆ. ಹಾಗಾಗಿ ಈ ರೀತಿಯಾಗಿ ನಾನು ಬಿಸಿ ಬಿಸಿ ಇಡ್ಲಿ ಮಾಡಿ ನಾನು ತಿಂದೆ, ನನಗೂ ತುಂಬಾ ಇಷ್ಟ ಆಯಿತು. ಹಾಗೆ ಮನೆಯಲ್ಲಿರೋರೆಲ್ರಿಗೂ ತುಂಬಾ ಸ್ಪೆಷಲ್ ಇಡ್ಲಿ ಇದು, ತುಂಬ ಚೆನ್ನಾಗಿದೆ, ಹೇಗೆ ಮಾಡಿದೆ ಅಂತ ಕೂಡ ಕೇಳಿದರು. ನೋಡಿ ಈ ಇಡ್ಲಿ ಜೊತೆ ಈ ಚಟ್ನಿ ಕೂಡ ಪರ್ಫೆಕ್ಟಾಗಿ ತುಂಬಾ ಸೂಟ್ ಆಗಿದೆ. ಹಾಗಾಗಿ ಮಿಸ್ ಮಾಡದೆ ನೀವು ಮಾಡಿ, ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಆರೋಗ್ಯಕರವಾದ ರುಚಿಯಾದ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.